ಹಾಯ್ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ. ನಾನು ಹಾಗೂ ನನ್ನ ಫ್ರೆಂಡ್ಸು ಮಂಡಿಪೇಟೆ ದಮ್ ಬಿರಿಯಾನಿ ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ. ನಾನಿವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಂಡಿಪೇಟೆ ದಮ್ ಬಿರಿಯಾನಿ ತಿನ್ನೋಕ್ಕೆ. ಟೇಸ್ಟ್ ವೈಸ್ ನನ್ನ ಫ್ರೆಂಡ್ ಹೇಳಿದ್ದಾನೆ ಚೆನ್ನಾಗಿದೆ ಅಂತ. ಬಟ್ ಯಾಕಂದರೆ ಹೊಸಕೋಟೆ ದಮ್ ಬಿರಿಯಾನಿ ಬಂದುಬಿಟ್ಟು ಫೇಮಸ್ಸು. ಅಲ್ಲಿನ ಟೇಸ್ಟ್ ಕೂಡ ನೋಡಿದ್ದೀನಿ, ಚೆನ್ನಾಗಿತ್ತು. ಬಟ್ ನಾವು ಹೋಗಿದ್ದಿನ ನನಗೆ ಕುಷ್ಕ ಸಿಕ್ಕಿತ್ತು, ಬಿಟ್ಟರೆ ಬಿರಿಯಾನಿ ಪೀಸ್ ಏನೂ ಸಿಕ್ಕಿರಲಿಲ್ಲ. ಬಟ್ ಇವಾಗ ಮಂಡಿಪೇಟೆ ದಮ್ ಬಿರಿಯಾನಿ ತಿನ್ನೋಣ ಅಂತ ಬೇಗ ಹೊರಟಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಓಕೆ, ನಮ್ದಲ್ಲ, ಲೆಟ್ಸ್ ಗೋ. ಇದು ನಮ್ದಲ್ಲ, ಇದು ನಮ್ದಲ್ಲ. ನಮ್ಮ ಐರಾವತ ಅಲ್ಲಿದೆ. ಇವಾಗ ಐರಾವತನ್ನು ತಗೊಂಡು ಹೊರಡ್ತಾ ಇದ್ದೀವಿ. ಇದು ನಾ ಇರೋ ಪಿ ಜಿ. ಇಲ್ಲಿ ನೋಡಿ, ಗಾಡಿ ತೆಗೆ ಒದ್ದಾಡ್ತಾ ಇದ್ದಾನೆ. ಇವನ ಜೊತೆ ನಂಬ್ಕೊಂಡು 13 ಕಿಲೋಮೀಟ್ರ್ ಬೇರೆ ಹೋಗ್ಬೇಕು ಇವಾಗ. ಹೆವಿ ಡ್ರೈವರ್. ಈ ಕಾರ್ ತಿರ್ಸ್ದಂಗಾಗಿದೆ ಕತೆ. ವಿಡಿಯೋ ಮಾಡಬೇಡ ಈ ಮಗ KTM ಓನರ್ ಬಂದ್ರೆ ನಾನು ಬೆತ್ರ. KTM ಓನರ್ ಬಂದರೆ ಬೆರ್ಸಾಗಿ ಹೊಡಿತಾ. ನಮ್ಮದು ಫ್ಯಾಷನ್ ಪ್ರಾಬ್ಲಮ್. ಎಂತ ಮಾಡ್ತಿದ್ಯಾ? ಲೈಲ್ಯಾಂಡ್ ಲಾರಿ ತಿರ್ಸ್ದಂಗೆ ತಿರ್ಸ್ತಾ ಇದೆಯಾ ಅವಾಗಿಂದ? ಬ್ಯಾಲೆನ್ಸಿಂಗ್. ಲೆಟ್ಸ್ ಗೋ ಗಾಯ್ಸ್. ಇಲ್ಲಿ ನಮ್ಮ ರೂಟು ಬಿಟ್ಟಿದ್ದಾರೆ, ಸ್ಟ್ರೈಟ್ ರೂಟು ಬಿಟ್ಟಿದ್ದಾರೆ. ನಾವು ಹೋಗಂಗಿಲ್ಲ ಆಗಿದೆ. ಏನೇನು ಮಾಡೋಕ್ಕಾಗಲ್ಲ. ಝೊಮ್ಯಾಟೋದವ್ರು ಅಡ್ಡ ಹೋಗ್ತಾ ಇದ್ದಾರೆ ನೋಡಿ, ಅವ್ರ ಜೊತೆ ಹೋಗ್ಬಿಡ್ಬೇಕು ಅಷ್ಟೇ. ಏನಾದರೂ ಹೇಳಿ. ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ? ಹೌದಾ? ಮುಂದೆ 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 ರಾಂಗ್ ರೂಟ್ ಬೇಡ, ಹೇಗೆ ಹೋಗು, ಸ್ಟ್ರೈಟೇ ಹೋಗು, ಸ್ಟ್ರೈಟೇ ಹೋಗು. ಪೆಟ್ರೋಲ್ ಬಾಯ್ಕಪ್ಪ, ಪೆಟ್ರೋಲ್. ಓ ಕರೆಕ್ಟ್ ಕರೆಕ್ಟ್, ಪೆಟ್ರೋಲ್ ಬೇಕಲ್ವಾ? ಇಲ್ಲಾಂದರೆ ತಳ್ಳಬೇಕಾಗ್ತದೆ ಆಮೇಲೆ. ಮೊದಲು ಪೆಟ್ರೋಲ್ ಹಾಕ್ಸ್ಬೇಕಂತ ಹೇಳಿ ಪೆಟ್ರೋಲಿಗೆ ಬಂಕಿಗೆ ಬಂದಿದ್ದೀವಿ. ಎಷ್ಟು ರೂಪಾಯಿ ಪೆಟ್ರೋಲು? ಓ, ಈ ಕಡೆ ಪೆಟ್ರೋಲ್ ಇಲ್ಲ ಅಂತ ಕಾಣ್ತದೆ, ಆ ಕಡೆ ಹೋಗು. ನೋಡಿ ಗಾಯ್ಸ್, ನಮ್ಮೂರಲ್ಲೆಲ್ಲ ಪೆಟ್ರೋಲ್ ಬಂಕಲ್ಲಿ ಎಲ್ಲಿ ನಿಲ್ತೀವಿ ಅಲ್ಲೇ ಬಂದು ಪೆಟ್ರೋಲ್ ಹಾಕ್ತಾರೆ. ಇವ್ರು ಇದ್ದಲ್ಲೇ ಪೆಟ್ರೋಲ್ ಹೋಗಿ ಹಾಕ್ಸ್ಕೋಬೇಕು. 60 ರೂಪೀಸ್ ಪೆಟ್ರೋಲ್ ಹಾಕೊಳ್ಳಿ, ಗಾಡಿ ತೊಗೊಂಡು ಹೋಯ್ತಾ ಇದೆ. ಗಾಯ್ಸ್ ಇಲ್ಲಿ ನೋಡಿ, ಮಂಡಿಪೇಟೆ ದಮ್ ಬಿರಿಯಾನಿ ತಿನ್ನೋಕ್ಕೆ ಇಲ್ಲೊಬ್ಬ ಛೋಟಾ ಭೀಮ್ ಬಂದಿದ್ದಾನೆ. ಛೋಟಾ ಭೀಮ್ ಅಂತ ತೋರಿಸ್ತೀನಿ. ವೆಯ್ಟ್, ನಮ್ಮ ಛೋಟಾ ಭೀಮ್ ಇಲ್ಲಿ ನೋಡಿ, ನಮ್ಮ ಛೋಟಾ ಭೀಮ್. ನಮ್ಮ ಛೋಟಾ ಭೀಮ್ ಕರ್ಕೊಂಡು ಹೋಗ್ತೇನೆ. ಓ, ಇದೇ ಮಧ್ಯದಲ್ಲಿ ಒಂದು ಗಲಾಟೆ ಆಗ್ತಿದೆ. ಎಲ್ಲಡಿ ಗಲಾಟೆ ಮಾಡ್ತಿದ್ದಾರೆ. ಆದರೆ ಇವೆಲ್ಲ ಬೇಡ. ಇವಾಗ ಸದ್ಯದ ಮಟ್ಟಿಗೆ ನಮ್ಮ ಛೋಟಾ ಭೀಮನ್ನು ಕರ್ಕೊಂಡು ಹೋಗಿ ಬನ್ನಿ. ಛೋಟಾ ಭೀಮ್ ಇವಾಗ ಮಂಡಿಪೇಟೆ ದಮ್ ಬಿರಿಯಾನಿ ಬಗ್ಗೆ ಒಂದೆರಡು ಮಾತಾಡ. ತಿಂದಿದ್ಯಾ? ಅರ್ಧ ಗಂಟೆ ಬಿಟ್ಟು ಬಂದು ನಾನು ನಡ್ಕೊಂಡೆ ಹೊತ್ತಿದ್ದೀನಿ. ಇವಾಗ ಮಂಡಿಪೇಟೆ ದಮ್ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. 3 ಜನ. ಇನ್ನೊಬ್ಬ ಬರ್ತಾನೆ ಮಂಡಿಪೇಟೆ ಡೈರೆಕ್ಟ್ ಅಲ್ಲಿಗೆ. ಇವನು ನಮ್ಮ ಛೋಟಾ ಭೀಮ್. ನನ್ನ ಎದುರುಗಡೆ ಇರೋನು ಕಲ್ಲು ಕಾಲಿಯಾ. ಮಂಜು, ಎಣ್ಣೆಲ್ಲಿ ಯಾವ ಗಾಡಿ? ನಾಗಾಲ್ಯಾಂಡ್. ಅಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಾ ಇದೆಯಾ? ಇಲ್ಲೊಂದು ತೇರು ನಿಲ್ಲಿಸಿದ್ದಾರೆ, ತುಂಬ ಹೈಟ್ ಇದೆ. ಏನು ಬಂತು? ಹಂಪು. ನೈಸ್. ಇವಾಗ ನಾವು ಸಿಲ್ಕ್ ಬೋರ್ಡಲ್ಲಿದ್ದೀವಿ. ಸಿಲ್ಕ್ ಬೋರ್ಡ್. ಇನ್ನು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 5 ನಿಮಿಷ. 5 ನಿಮಿಷ. 10 ಕಿಲೋಮೀಟ್ರ್ ಎಷ್ಟಂತ ಗೊತ್ತಿಲ್ವಾ? 5 ಕಿಲೋಮೀಟರ್. 5 ನಿಮಿಷ 5 ಕಿಲೋಮೀಟ್ರ್ ಹೋಗ್ತೀವಿ. ಅವಾಗಿಂದ ಅರ್ಧ ಗಂಟೆ ಆಯಿತು ಬೈಕಲ್ಲಿ ಕೂತಿ. ಇನ್ನು ಸಿಲ್ಕ್ ಬೋರ್ಡ್ ಹತ್ರ ಇವಾಗ ಬಂದಿದ್ದಾನೆ. ಅಕ್ಕೋ, ಇಲ್ಲೋಗ, ರೈಟಿಗೆ ಹೋಗ. ಡ್ರೈವರ್ ಓ ಅಕ್ಕೋ, ಗಾಯ್ಸ್, ನಿನ್ನೆ ರಾತ್ರಿ ಹೊರಟಿದ್ದು, ಇವತ್ತು ಬೆಳಗ್ಗೆ ಮಂಡಿಪೇಟೆ ದಮ್ ಬಿರಿಯಾನಿ. ಮನೆ ಮಗಳ
ಮಂಡಿಪೇಟೆ ಮಟನ್ ಪಲಾವ್. ಅವ್ನು ಬಂದ್ಬಿಟ್ಟು ಚೋಟಾ ಭೀಮ್ ರಾಹುಲ್. ಸೂಪ್ ಕಣ ಅದು. कौन है ये लोग कहां से आते हैं ಶೇರ್ವ ಥರ ಹಾಕೊಳ್ತಿದ್ಯಲ್ಲ ನೋಡಿ, ಸೂಪ್ ಶೇರ್ವ ಥರ ಹಾಕೊಂಡಿದ್ದೀನಿ. ಗಾಯ್ಸ್, ಇವಾಗ ತಿಂದು ಹೋಗ್ತಾ ಇದ್ದೀವಿ. ಈಗಷ್ಟೇ ತಿಂದಾಯಿತು. ಇವಾಗ ಮತ್ತೆ ರಿಟರ್ನ್ ಪಿ ಜಿಗೆ ಹೋಗಬೇಕು. ಇಲ್ಲಿಂದ 13 ಕಿಲೋಮೀಟ್ರ್ ಆಗುತ್ತೆ. ಇಷ್ಟ ರೆಡಿ ಇದೆಯಲ್ಲ ಬೈಕ್ ಓಡ್ಸೋಕ್ಕೆ? ನೋಡಿ, ಚೋಟಾ ಭೀಮ್ ಬರ್ತಾ ಇದ್ದಾನೆ. ಚೋಟಾ ಭೀಮ್ ನೀವು ಕುಂದಾಪುರದವ್ರು ನೋಡಿರ್ಬೋದು. ಇನ್ನು ಮುಕ್ಳರೆ ಪ್ಲೇಯರ್. ಅವಾಗ ಸ್ವಲ್ಪ ನಾಚಿಕೆ ಜಾಸ್ತಿ. ಇವನ್ ಗೊತ್ತಾ, ಸುಬ್ರಹ್ಮಣ್ಯ ಸಿದ್ಧ ಬೆಳಗ್ಗೆ ಎದ್ದೇ ಇದ್ದ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು 13 ಕಿಲೋಮೀಟರ್ಸ್ ಹೋಗಬೇಕು. ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಮಟನ್ ಪಲಾವ್ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. 3 ದಿನನೂ ಆಗಿಲ್ಲ, ಏನೂ ಇಲ್ಲ. ಇವಾಗ ಮಲಗ್ತೀನಿ ನೋಡಿ. ಹೋಗಿ ಗಾಡಿ ತೆಗಿ ಬೆಸ್ಟ್. ಕುಳ ಬಾಯ್ ಹೇಳಿ, ಲಾಗಿಗೆ ಬಾಯ್ ಹೇಳಿ. ಲಾಗ್ ಇವತ್ತೇ ರಿಲೀಸ್ ಆಗುತ್ತೆ. ಓಕೆ ಗೈಸ್, ಇದು ಇವತ್ತಿನ ಲಾಗು. ಓಕೆ, ಬಾಯ್.